ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಆಲೂ ಪರಾಟವನ್ನು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡೋದು. ಮೊದಲಿಗೆ ಒಂದು ಬೌಲಿಗೆ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಶುಂಠಿ ಹಾಗೂ ಒಂದೆರಡು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಬೌಲಿಗೆ ಸ್ವಲ್ಪ ಉಪ್ಪು, ನೀರು, ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದಕ್ಕೆ ಆಲೂಗಡ್ಡೆಯನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಚಿಕ್ಕ ಚಿಕ್ಕ ಬಾಲ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ನಂತರ ಈ ಒಂದು ಕಣಿಕೆಗೆ, ಗೋಧಿ ಹಿಟ್ಟಿನ ಕಣಿಕೆಗೆ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಗೋಧಿ ಹಿಟ್ಟನ್ನು, ಆನಂತರ ಈ ಆಲೂಗಡ್ಡೆಯ ಬಾಲ್ಗಳನ್ನು ಅದರೊಳಗೆ ಸ್ಟಫ್ ಮಾಡಿ ಅದನ್ನು ಮತ್ತೆ ಲಟ್ಟಿಸಬೇಕು. ಈಗ ಇದಕ್ಕೆ ಆಲೂಗಡ್ಡೆಯ ಬಾಲನ್ನು ಹಾಕಿ ಸ್ಟಫ್ ಮಾಡಿ ಮತ್ತೆ ಲಟ್ಟಿಸಿ ತುಪ್ಪ ಹಾಕಿ ಬೇಯಿಸಬೇಕು. ಎರಡೂ ಕಡೆ ಹೊಂಬಣ್ಣ ಬರೋ ತನಕ ಅದನ್ನು ಚೆನ್ನಾಗಿ ಬೇಯಿಸಬೇಕು. ತುಪ್ಪವನ್ನು ಹಾಕಿ ನಾನಿಲ್ಲಿ ನಿಧಾನವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಹೇಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ, ಹೇಗೆ ಸ್ಟಫ್ ಮಾಡ್ತಾ ಇದ್ದೀನಿ ಅಂತ. ಈಗ ಇದನ್ನು ತವಾದ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಪ್ಪವನ್ನು ಹಾಕಿ. ಈಗ ನಮ್ಮ ಆಲೂ ಪರಾಟ ರೆಡಿಯಾಗಿದೆ. ಇದು ಲಂಚ್ ಬಾಕ್ಸ್ ಕೂಡ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸಾಸ್ ಅಥವಾ ಮೊಸರು ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು. ತುಂಬಾ ಹೆಲ್ದಿಯಾದಂಥ ರೆಸಿಪಿಯಾಗಿದೆ. ಈಗ ನಮ್ಮ ಆಲೂ ಪರಾಟ ರೆಡಿಯಾಗಿದೆ. ಇದರೊಟ್ಟಿಗೆ ನಾನು ಲೌಕಿಯ ಸ್ವೀಟನ್ನು ಮಾಡಿದ್ದೀನಿ. ಧನ್ಯವಾದ.